बसते हो तेरे दिल में प्यार जीना इसी का नाम है. ಹಾಯ್ ಫ್ರೆಂಡ್ಸ್, ಗುರು ಹಿರಿಯರಿಗೆ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಸುಪ್ರೀತ್. ವೆಲ್ಕಮ್ ಟು ಸುಪ್ರೀತ್ ಟ್ಯಾಕೀಸ್. ನನಗೆ ತುಂಬ ಖುಷಿಯಾಗಿರೋ ಒಂದು ವಿಷಯದ ಬಗ್ಗೆ ನಿಮ್ಮೆಲ್ಲರಿಗೂ ಒಂದು ವಿಡಿಯೋ ಮಾಡಿ ತೋರಿಸ್ಬೇಕಂತ ಇದ್ದೀನಿ. ಅದು ಯಾವುದಂದರೆ, ನನಗೆ ಪೋಸ್ಟ್ ಮೂಲಕ ಗೂಗಲ್ ಆ್ಯಡ್ಸೆನ್ಸಿಂದ ವೆರಿಫಿಕೇಷನ್ ಪಿನ್ ಬಂತು. ಅಂದರೆ ಯೂಟ್ಯೂಬಿಂದ ನನ್ನ ಸಂಪಾದನೆ ಸ್ಟಾರ್ಟ್ ಆಯಿತು ಅಂತಲೇ ಅರ್ಥ. ಇದು ನನಗೆ ಗೂಗಲ್ ಆ್ಯಡ್ಸೆನ್ಸಿಂದ ಬಂದಿರುವ ಪೋಸ್ಟ್. ಇದನ್ನು ನಾನು ಸುಪ್ರೀತ್ ಟ್ಯಾಕೀಸ್ ಯೂಟ್ಯೂಬ್ ಚಾನಲಲ್ಲಿ ಹೆಂಗೆ ವೆರಿಫಿಕೇಷನ್ ಮಾಡ್ತೀನಿ ಅಂತ ನಾನು ನಿಮಗೆ ಮುಂದೆ ತೋರಿಸ್ತೀನಿ. ಇದಂತೂ ನನಗೆ ತುಂಬ ಖುಷಿ ಕೊಡುವ ವಿಚಾರನೇ, ಯಾಕಂದರೆ ನಾನು ಸಂಪಾದನೆ ಮಾಡ್ತಿದ್ದೀನಿ. ಸುಪ್ರೀತ್ ಟ್ಯಾಕೀಸ್ ಅಂತ ಯೂಟ್ಯೂಬಲ್ಲಿ ನನ್ನದೊಂದು ಚಾನಲ್ ಇದೆ, ಅದು ನಿಮ್ಮೆಲ್ಲರಿಗೂ ಗೊತ್ತು. ನನ್ನ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂತ ಡಿಸ್ಕ್ರೈಬ್ ಮಾಡಿ ಹೇಳ್ತೀನಿ ಬನ್ನಿ. ನಾನು 1 ವರ್ಷದಿಂದ ಸೀರಿಯಸ್ ಆಗಿ ಯೂಟ್ಯೂಬಿಗೆ ವಿಡಿಯೋ ಮಾಡಲೇಬೇಕಂತ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ. ಅದ ಹೆಸರು ಮೈಸೂರು ದಸರಾ ಎಕ್ಸ್ಪೋ ಅಂತ. ಇಲ್ಲಿವರೆಗೂ ನಂದು 119 ವೀಡಿಯೋಸ್ ಆಗಿದೆ ಅಷ್ಟೇ. ನಾನು ವೀಡಿಯೋನ ಯೂಟ್ಯೂಬಲ್ಲಿ ಪಬ್ಲಿಕ್ ವ್ಯೂಸ್ನಲ್ಲೇ ಅಪ್ಲೋಡ್ ಮಾಡೋದು. ನಾನು ಯೂಟ್ಯೂಬಿಗೆ ಯಾವ್ದಾದ್ರು ಒಂದು ವೀಡಿಯೋ ಅಪ್ಲೋಡ್ ಮಾಡಬೇಕಂದ್ರೆ ಒಳ್ಳೆ ವಿಷಯ ತೊಗೊಂಡು ಅದನ್ನು ಶೂಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಮತ್ತು ನಾನು ಅನ್ನೆಸೆಸರಿ ಶಾರ್ಟ್ನ ಯೂಸ್ ಮಾಡಲ್ಲ. ಚೆನ್ನಾಗಿಲ್ದಿರೋ ಶಾರ್ಟ್ನ ನಾನು ಎಡಿಟಿಂಗಲ್ಲಿ ಡಿಲೀಟ್ ಮಾಡಿ ಪಬ್ಲಿಕ್ಗೆ ಒಳ್ಳೆ ರೀತಿಯ ಮೆಸೇಜ್ ಇರುವ ವೀಡಿಯೋನ ಪ್ರೆಸೆಂಟ್ ಮಾಡೋದೇ ನನ್ನ ಉದ್ದೇಶ. ಜನರಿಗೆ ಬೋರ್ ಆಗದಿರೋ ರೀತಿ, ನನಗೂ ಕಾಪಿರೈಟ್ ಬರದೇ ಇರುವ ಮ್ಯೂಸಿಕ್ ಹುಡುಕಿ ಒಳ್ಳೆ ರೀತಿಯಲ್ಲಿ ವಿಡಿಯೋ ತೋರಿಸ್ಬೇಕಂತ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. Good luck following that. I'm kidding. You'll be great. ಅದಕ್ಕೆ 1 ವರ್ಷ ಆದರೂ ನಾನು 119 ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಮುಂದೆ ಕೂಡ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಇರುವ ವಿಡಿಯೋ ಮಾಡಬೇಕು, ಜನರು ತುಂಬ ಇಷ್ಟಪಡಬೇಕು, ಯಾವತ್ತೂ ಮರಿಬಾರ್ದು ಅನ್ನೋ ರೀತಿಯಲ್ಲಿ ವಿಡಿಯೋ ಮಾಡಬೇಕಂತ ಇಷ್ಟಪಡ್ತೀನಿ. ನನ್ನ ಸುಪ್ರೀತ್ ಟ್ಯಾಕೀಸ್ ಚಾನಲ್ ಕಡಿಮೆ ಸಬ್ಸ್ಕ್ರೈಬರ್ಸ್ ಇದ್ದರೂ ಬೇಗ ಮಾನಿಟೈಸ್ ಆಯಿತು. ಇದು ನನಗೆ ಕೂಡ ಸರ್ಪ್ರೈಸ್ ಆಯಿತು. ಈಗ ನಾನು ಮಾಡಿರುವ ವಿಡಿಯೋ ಪೋಸ್ಟನ್ನು ತೋರಿಸ್ಕೊಂಡು ಎಲ್ಲಿ ಯಾವ್ದ್ರ ಬಗ್ಗೆ ವಿಡಿಯೋ ಇದೆ ಅಂತ ಹೇಳ್ಕೊಂಡು ಹೋಗ್ತೀನಿ ಬನ್ನಿ. ಬೆಂಗಳೂರಿನ ಚಿತ್ರಸಂತೆ, ಅಯೋಧ್ಯ ರಾಮ ಹಬ್ಬ, ಓರಿಯನ್ ಮಾಲ್, ಫ್ಲೈಟ್ ಜರ್ನಿ, ಶ್ರೀ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್, ಕೋವಲಂ ಬೀಚ್, ಸಕಲೇಶ್ಪುರ ಫಾರೆಸ್ಟ್ ರೆಸಾರ್ಟ್, ಕೌ ಮಿಲ್ಕಿಂಗ್ ಮಷೀನ್, ದಿ ಲೈಫ್ ಆಫ್ ಫಿಶರ್ಮ್ಯಾನ್ಸ್, ಬಿಗ್ ರೂಟ, ತಿಪಟೂರು ಮಾರ್ಕೆಟ್, ಮಾಲ್ ಆಫ್ ಏಷ್ಯಾ, ಪೂವರ್ ಐಲ್ಯಾಂಡ್, ಒಂದು ಸೈಕಲ್ನ ಕತೆ, ಹೊಳೆನರಸೀಪುರದ ಪ್ರಸಿದ್ಧ ಪ್ರವೀಣ್ ಹೋಟೆಲ್, ಕುರಿ ಸಂತೆ, ಬೆಣ್ಣೆ ಬೇಕಾ ಬೆಣ್ಣೆ, ಪಂಜಾಬಿ ಗ್ರಿಲ್ ರೆಸ್ಟೋರೆಂಟ್, ಶ್ರೀ ರಾಮದೇವರ ಕಟ್ಟೆ, ಶ್ರೀ ದಶರಥ ರಾಮೇಶ್ವರ ಸ್ಥಳ, ಗೋಲ್ ಗುಂಬಸ್, 3 ದೇವರುಗಳ ಮಹಾಸಂಗಮ, ಶ್ರೀ ಚಾಮುಂಡೇಶ್ವರಿ ಬೆಟ್ಟ, ಮೈಸೂರಿನ ಅಪರೂಪದ ಕಲಾವಿದ ಸೈಯದ್ ಬಾಬು, ಹೋಟೆಲ್ ಹರಿಯಾರ, ರಾಯಲ್ ಲಲಿತ್ ಮಹಲ್, ಮೈಸೂರು ಪಾಕ್, ರಾಮೇಶ್ವರಂ ಕೆಫೆ, ಮೈಸೂರು ಸಿಲ್ಕ್, ಸೊಗದೆ ಬೇರು ಜ್ಯೂಸ್, ಬಸವನಗುಡಿ ಹಬ್ಬ ಕಡಲೆಕಾಯಿ ಪರಿಷೆ, ನೈಟ್ ಔಟ್ ಇನ್ ಮೈಸೂರು, ದಿ ಲೈಫ್ ಆಫ್ ಟಾಂಗವಾಲ, ದೇವರಾಯನ ದುರ್ಗ ಬ್ಯೂಟಿಫುಲ್ ಶೂಟಿಂಗ್ ಸ್ಪಾಟ್, ಬೆಂಗಳೂರು ಇಸ್ಕಾನ್ ಟೆಂಪಲ್, ಲೂಲು ಮಾಲ್, ಸಂಡೆ ಬಜಾರ್, ಹೋಟೆಲ್ ಮುದ್ದಣ್ಣ, ಬೆಂಗಳೂರು ಫೋರ್ಟ್, ಬೆಂಗಳೂರು ಲಾಲ್ಬಾಗ್ ಫ್ಲವರ್ ಶೋ, ಟಿಪ್ಪು ಸಮರ್ ಪ್ಯಾಲೇಸ್, ಪುನೀತ್ ರಾಜ್ಕುಮಾರ್ ಸ್ಮಾರಕ, ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವ್ರ ಮನೆಗೆ ಹೋಗಿದ್ದೆ, ರೆಬೆಲ್ ಸ್ಟಾರ್ ಅಂಬರೀಶ್ ಸ್ಮಾರಕ, 16th ಬೆಂಗಳೂರು ಇಂಟರ್ನ್ಯಾಷನಲ್ ಫೆಸ್ಟಿವಲ್, ತಾಲ್ಗುಪ್ಪ ಎಕ್ಸ್ಪ್ರೆಸ್, ಟಿಪ್ಟೂರಿನ ಕೊಬ್ಬರಿ ಮಾರ್ಕೆಟ್, ಸಂಪೂರ್ಣ ಬೇಲೂರು ದರ್ಶನ, ಕಂಪ್ಯೂಟರ್ ಪವರ್ ಲೂಮ್, ಬರೆಯುವ ಅಮ್ಮ ದಸರಾ ಘಟ್ಟ, ಕೊಕೊನೆಟ್ ಫ್ಯಾಕ್ಟ್ರಿ, ವಿಜಯನಗರ ಸ್ಟ್ರೀಟ್ ಫುಡ್, ಈಗ ಹೇಗಿದೆ ಗೋಕರ್ಣ ರೋಡ್, ಹೊಂಡೆಲ್ಲ ಬೆಂಗಳೂರು, ಒಂಟಿ ಮೂವಿ, ಕಾಲುವೆ ಮಾರ್ಗದಲ್ಲಿ ಭಯಂಕರ ರಾತ್ರಿ ಮೂವಿ, ವಂದೇ ಭಾರತ್ ಎಕ್ಸ್ಪ್ರೆಸ್, ಮಂತ್ರಾಲಯದ ಮಠದ ರೂಮ್ ಹೇಗೆ ಬುಕ್ ಮಾಡ್ಕೋಬೇಕಂತ, 26th ತೋರಬೆಳೆ ಮೇಳ, ಮಂತ್ರಾಲಯ ಸಂಪೂರ್ಣ ದರ್ಶನ. ನಾನು ಯೂಟ್ಯೂಬಲ್ಲಿ ಯಾವ ರೀತಿ ವಿಡಿಯೋ ಮಾಡಬೇಕು ಅಂತ ಇಂಟ್ರೆಸ್ಟ್ ಬಂತು ಅಂದರೆ, ಅದಕ್ಕಿಂತ ಮುಂಚೆ ನಾನು ಗೋವಾ ಟ್ರಿಪ್ಗೆ ಹೋಗಿದ್ದೆ. ಆವಾಗ ನಾನು ರೀಲ್ಸ್ ಮಾಡ್ತಿದ್ದೆ 30 ಸೆಕೆಂಡ್ಸು 1 ಮಿನಿಟು.
ಬಂದಮೇಲೆ ನಾನು ಯೂಟ್ಯೂಬ್ಗೋಸ್ಕರ ಲಾಂಗ್ ಡ್ಯೂರೇಷನ್ ಇರುವ ವಿಡಿಯೋ ಮಾಡಬೇಕಂತ ಅನಿಸ್ತು. ಗೋವಾ ಟ್ರಿಪ್ಗೆ ಹೋಗ್ಬೇಕಾದ್ರೆ ಮಾಡಬೇಕಂತ ಅನಿಸಿದ್ರೆ ನನಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ತೋರಿಸ್ತಿದೆ. ಪರವಾಗಿಲ್ಲ, ನಾನು ಮತ್ತೆ ಹೋಗಿ ಒಳ್ಳೊಳ್ಳೆ ವಿಡಿಯೋನ ಶೂಟ್ ಮಾಡ್ಕೊಂಬರ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಒಂದು ವಿಡಿಯೋ ಮಾಡಬೇಕಂದ್ರೆ ಯೂಟ್ಯೂಬಿಂದ ನಾವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡಬೇಕಾಗುತ್ತೆ. ಅದೇನಂತ ನಾನು ನಿಮಗೆ ಮುಂದೆ ಹೇಳ್ತೀನಿ. ನಾನು ಇದುವರೆಗೂ ಮಾಡಿರುವ ಯೂಟ್ಯೂಬ್ ಚಾನಲ್ ನಾನು ಯೂಟ್ಯೂಬ್ಗೋಸ್ಕರ ಅವ್ರು ಹೇಳಿದ್ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡಿಕೊಂಡು ವಿಡಿಯೋ ಮಾಡ್ಕೊಂಡು ಬಂದೆ. ಲೈಕ್ ಗುಡ್ ಕ್ವಾಲಿಟಿ ಆಫ್ ವೀಡಿಯೋಸ್, ಸೌಂಡ್ ಎಫೆಕ್ಟ್ಸ್ ಮತ್ತು ಗುಡ್ ಕ್ವಾಲಿಟಿ ಆಫ್ ಥಂಬ್ನೈಲ್, ಹಾಗೆ ಬೇರೆಯವ್ರಿಗೆ ಹರ್ಟ್ ಆಗಿರೋ ರೀತಿ ವೀಡಿಯೋಸ್ ಮಾಡಬೇಕಾಗುತ್ತೆ. ಅದನ್ನು ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಹೇಳ್ತಾರೆ. ನಾವೊಂದು ಚಾನಲ್ ಓಪನ್ ಮಾಡಿದಾಗ ಅದಕ್ಕೊಂದು ಹೆಸರು ಅಂತ ಹೇಳ್ತೀವಿ. ಆ ಚಾನಲ್ನ ಹೇಗೆ ಇಂಪ್ರೂವ್ ಮಾಡಬೇಕಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ, ಬನ್ನಿ. ನಿಮ್ಮ ಚಾನಲ್ ಮಾನಿಟೈಸ್ ಆಗಬೇಕಂದ್ರೆ 1K ಸಬ್ಸ್ಕ್ರೈಬರ್ಸು ಮತ್ತು 4000 ವಾಚ್ ಅವರ್ಸ್ ಹೊಡಿರಬೇಕು. ಅಥವಾ ಶಾರ್ಟ್ಸ್ ಮಾಡೋದಾದರೆ 10 ಮಿಲಿಯನು ವ್ಯೂಸ್ ಬರಬೇಕು. ನಂತರ ಇಷ್ಟೆಲ್ಲ ಆದಮೇಲೆ ನಿಮ್ಮ ಚಾನಲ್ ಮಾನಿಟೈಸ್ ಆಗಬೇಕಂದ್ರೆ ನಿಮಗೆ 1K ಸಬ್ಸ್ಕ್ರೈಬರ್ಸ್ ಆದಮೇಲೆ ಮತ್ತು 4000 ಪಬ್ಲಿಕ್ ಅವರ್ಸ್ ಹೊಡೆದ್ಮೇಲೆ ನಿಮಗೆ ಯೂಟ್ಯೂಬಿನ ಒಂದು ನೋಟಿಫಿಕೇಷನ್ ಕಳಿಸ್ತಾರೆ ನಿಮ್ಮ ಚಾನಲ್ನ ಮಾನಿಟೈಸ್ ಮಾಡ್ಬೋದಂತ. ನೀವು ಸ್ಟೆಪ್ ಬೈ ಸ್ಟೆಪ್ ಆ ಫಾರಮ್ನ ಫಿಲಪ್ ಮಾಡಿಕೊಂಡು ಮಾನಿಟೈಸ್ ಆದಮೇಲೆ ನೀವು ಹಾಕೋ ಪ್ರತಿಯೊಂದು ವೀಡಿಯೋಗೂ ಅಡ್ವರ್ಟೈಸ್ಮೆಂಟ್ ಅಂದರೆ ಆ್ಯಡ್ ಬರ್ತಾ ಹೋಗುತ್ತೆ. ಆ್ಯಡ್ಸ್ ಬರ್ತಾ ಇದೆ ಅಂದರೆ ನಿಮಗೆ ದುಡ್ಡು ಸ್ಟಾರ್ಟ್ ಆಯಿತು ಅಂತಲೇ ಅರ್ಥ. ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನೀವು ನೋಡ್ಕೊತಾ ಇರ್ಬೋದು ಎಷ್ಟು ವ್ಯೂಸ್ ಆಗ್ತಾಯಿದೆ, ಎಷ್ಟು ಡಾಲರ್ಸ್ ಬರ್ತಾಯಿದೆ, ಎಷ್ಟು ಸಂಪಾದನೆ ಆಗ್ತಾಯಿದೆ ಅಂತ ನೀವು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನೋಡ್ಬೋದು. ಅದಾದಮೇಲೆ ನೀವು ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕು. ಇದೇ ಮೇಯ್ನು. ಯೂಟ್ಯೂಬ್ ಅವರು ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟಿಗೆ ದುಡ್ಡು ಹಾಕ್ತಾರೆ. ಗೂಗಲ್ ಆ್ಯಡ್ಸೆನ್ಸ್ ಅವರು ನೀವು ಕೊಟ್ಟಿರುವ ಬ್ಯಾಂಕ್ ಅಕೌಂಟಿಗೆ ಪ್ರತಿ ತಿಂಗಳು ದುಡ್ಡು ಹಾಕ್ತಾರೆ. ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ಒಂದು ಆಪ್ಷನ್ ಇದೆ. ಅಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ನ ಫಿಲ್ ಮಾಡಬೇಕು. ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಬರಬೇಕಂದ್ರೆ ಮಿನಿಮಮು $100 ಆಗಿರಬೇಕು. ನಿಮ್ಮ ವಿಡಿಯೋಗೆ $10 ಹಾಕಿದ ತಕ್ಷಣವೇ ಅಡ್ರೆಸ್ ವೆರಿಫಿಕೇಷನ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಅದಕ್ಕೆ ನಿಮ್ಮಲ್ಲಿರುವ ID ಪ್ರೂಫ್ ಲೈಕ್ ವೋಟರ್ ID, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್ ಅಥವಾ ಡ್ರೈವಿಂಗ್ ಲೈಸೆನ್ಸ್. ಆಧಾರ್ ಕಾರ್ಡಿಗೆ ಇಲ್ಲಿ ವ್ಯಾಲ್ಯೂ ಇಲ್ಲ. ನಾನು ಕಂಪ್ಲೀಟಾಗಿ ನಮ್ಮ ಅಪ್ಪಂದು ಅಡ್ರೆಸ್ ಪ್ರೂಫ್ ಕೊಟ್ಟಿದ್ದೀನಿ. ಇದಾದಮೇಲೆ ನೀವು ಯೂಟ್ಯೂಬ್ಗೆ 6 ಸೀಕ್ರೆಟ್ ಕೋಡ್ಗೋಸ್ಕರ ರಿಕ್ವೆಸ್ಟ್ ಕಳಿಸ್ಬೇಕಾಗುತ್ತೆ. ಇದು ಬರೋಕ್ಕೆ ಒಂದು 30 to 15 ಡೇಸ್ ತೊಗೊಳುತ್ತೆ. ಪೋಸ್ಟ್ಮೆನ್ ಯಾವಾಗ ಬಂದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ನ ನನ್ನ ಕೈಗೆ ಯಾವಾಗ ಕೊಡ್ತಾರೆ ಅಂತ ಕಾಯೋದೇ ಆಯಿತು. 10 ಡೇಸ್ ಆದಮೇಲೆ ಬಂದು ಪೋಸ್ಟ್ನ ನನ್ನ ಕೈಗೆ ಹ್ಯಾಂಡ್ ಓವರ್ ಮಾಡಿದ್ರು. ನಂಗೆ ತುಂಬ ಖುಷಿ ಆಯಿತು. ಇದೇ ನನಗೆ ಗೂಗಲ್ ಆ್ಯಡ್ಸೆನ್ಸಿಂದ ಬಂದಿರುವ ಸೀಕ್ರೆಟ್ ಕೋಡ್. ಈಗ ವೆರಿಫಿಕೇಷನ್ ಮಾಡ್ತೀನಿ. ಲ್ಯಾಪ್ಟಾಪಲ್ಲಿ ಅಥವಾ ಫೋನಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಗೂಗಲ್ ಅಕೌಂಟ್ನ ಓಪನ್ ಮಾಡ್ಕೋಬೇಕು. ನೀವು ಯೂಟ್ಯೂಬ್ ಸ್ಟುಡಿಯೋಗೆ ಲಾಗಿನ್ ಆದಾಗ ನಿಮ್ಮ ಯೂಟ್ಯೂಬ್ ಚಾನಲ್ ಪೇಜು ಈ ಥರ ತೋರಿಸುತ್ತೆ ನೋಡಿ. ನನ್ನ ಯೂಟ್ಯೂಬ್ ಚಾನಲ್ ಈ ರೀತಿ ಓಪನ್ ಆಗಿದೆ. ಲೆಫ್ಟ್ ಸೈಡು ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದೆ. ಇಲ್ಲಿ ನೋಡಿ ಸೆಂಟ್ರಲ್ಲಿ ಎಲ್ಲ ವಿಡಿಯೋ ಮೇಲೆ ಗ್ರೀನ್ ಬಟನ್ ಬಂದಿದೆ, ಅಂದರೆ ಎಲ್ಲ ವಿಡಿಯೋ ಮಾನಿಟೈಸ್ ಆಗಿದೆ ಅಂತ. ಲೆಫ್ಟ್ ಸೈಡ್ ಕಾರ್ನರ್ ಅರ್ನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದೆ. ರೈಟ್ ಸೈಡಲ್ಲಿ ನಿಮಗೆ ಗೆಟ್ಟಿಂಗ್ ಪೇಯ್ಡ್ ಆ್ಯಕ್ಷನ್ ರಿಕ್ವೈರ್ಡ್ ಅಂತ ತೋರಿಸುತ್ತೆ. ಆಗ ನೀವು ಗೆಟ್ ಸ್ಟಾರ್ಟೆಡ್ ಕೊಡಬೇಕು. ನೀವು ಮುಂಚೆನೇ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ ಓಪನ್ ಮಾಡಿರ್ತೀರಾ, ಅದಕ್ಕೆ ಡೈರೆಕ್ಟಾಗಿ ಗೂಗಲ್ ಆ್ಯಡ್ಸೆನ್ಸ್ ಪೇಜ್ ಓಪನ್ ಆಗುತ್ತೆ. ಆಗ ನೀವು ಇಲ್ಲಿ ವೆರಿಫಿಕೇಷನ್ ಚೆಕ್ ಮೇಲೆ ಕ್ಲಿಕ್ ಮಾಡಬೇಕು. ಅಡ್ರೆಸ್ ವೆರಿಫಿಕೇಷನ್ ಅಂತ ಆಪ್ಷನ್ ಸಿಗುತ್ತೆ. ನಿಮಗೆ ಪೋಸ್ಟಲ್ಲಿ ಬಂದಿರುವ 6 ಸೀಕ್ರೆಟ್ ಕೋಡ್ನ ಇಲ್ಲಿ ಹಾಕಬೇಕು. 3 ಟೈಮ್ಸ್ ಒಳಗಡೆ ಕರೆಕ್ಟಾಗಿ ಹಾಕಬೇಕು. ಇಲ್ಲಾಂದರೆ ವೆರಿಫಿಕೇಷನ್ ತೊಗೊಳ್ಳಲ್ಲ, ಮತ್ತೆ ರೀಸೆಂಡಿಗೆ ಕಳಿಸ್ಬೇಕಾಗುತ್ತೆ. ಒಂದೇ ಸಲ ಹುಷಾರಾಗಿ ಹಾಕಿ. ಆಮೇಲೆ ಇಲ್ಲಿ ಸಬ್ಮಿಟ್ ಅನ್ನೋ ಬಟನ್ನ ಒತ್ತಿ ನಿಮ್ಮ ಅಡ್ರೆಸ್ ವೆರಿಫಿಕೇಷನ್ ಕಂಪ್ಲೀಟ್ ಆಗುತ್ತೆ. ಮತ್ತು ನೀವು $100 ಆದಮೇಲೆ US ಟ್ಯಾಕ್ಸ್ ಫಾರಮ್ ಫಿಲ್ ಮಾಡಿದ್ಮೇಲೆ ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ. ಇಲ್ಲಿ ನೋಡಿ ನಂದು ಐಡೆಂಟಿಟಿ ವೆರಿಫಿಕೇಷನ್ ಆ್ಯಂಡ್ ಅಡ್ರೆಸ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿದೆ. ಈಗ ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡೋದು ಹೇಗೆ ಅಂದರೆ ಲೆಫ್ಟ್ ಸೈಡಲ್ಲಿ ಪೇಮೆಂಟ್ ಇನ್ಫಾರ್ಮೇಷನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಹೌ ಟು ಗೆಟ್ ಪೇಯ್ಡ್ ಅಂತ ರೈಟ್ ಸೈಡಲ್ಲಿ ತೋರಿಸುತ್ತೆ. ಚೂಸ್ ಪೇಮೆಂಟ್ ಮೆಥಡ್ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಕೌಂಟ್ ನಂಬರ್ನ ಫಿಲ್ ಮಾಡಿ ಅಷ್ಟೇ. ಈ ರೀತಿ ವೆರಿಫಿಕೇಷನ್ ಮಾಡಿದ್ಮೇಲೆ
ಪ್ರತಿ ತಿಂಗಳು 21ನೇ ತಾರೀಕು ಅಥವಾ 24ನೇ ತಾರೀಕು ಅಷ್ಟೊತ್ತಿಗೆ ನಿಮಗೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಷ್ಟೆಲ್ಲ ಮಾಡಬೇಕಾದ್ರೆ ನಿಮ್ಮ ಎಫರ್ಟ್ಸು ತುಂಬ ಮುಖ್ಯ. ಒಳ್ಳೆ ಒಳ್ಳೆ ವೀಡಿಯೋಸ್ ಹಾಕಬೇಕು ಮತ್ತು ಆ್ಯಡ್ಸಿಂದ ನಿಮಗೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಿಷ, ನಿಮ್ಮ ಅಕೌಂಟಿಗೆ ದುಡ್ಡು ಬಂದು ಸೇರಬೇಕು ಅಂದರೆ $100 ಮಿನಿಮಮ್ ಆಗಿರಬೇಕು. ಅದಕ್ಕಿಂತ ಜಾಸ್ತಿ ಆದ್ರೂ ಒಳ್ಳೆಯದು. ಇಂಡಿಯನ್ ಕರೆನ್ಸಿಲಿ $100 ಅಂದರೆ ಪ್ರೆಸೆಂಟಲ್ಲಿ 9,000 ರೂಪೀಸ್ ಸಮಥಿಂಗ್ ಆಗ್ಬೋದು. $100 ಆದಮೇಲೆ ನಿಮಗೆ ಮತ್ತೊಂದು ನೋಟಿಫಿಕೇಷನ್ ಬರುತ್ತೆ. ಅದೇನೆಂದರೆ US ಫಾರಮ್ ಟ್ಯಾಕ್ಸ್ ಫಿಲ್ ಅಪ್ ಮಾಡಿ ಅಂತ ಹೇಳ್ತಾರೆ. ಟ್ಯಾಕ್ಸ್ ಫಾರಮ್ ಫಿಲ್ ಮಾಡಿದ್ಮೇಲೆ ನಿಮ್ಮ ಅಕೌಂಟ್ಗೆ ಯಾವುದೇ ತೊಂದರೆ ಇಲ್ಲದೆ ದುಡ್ಡು ಬಂದು ಸೇರುತ್ತೆ. ಅಪ್ಲೋಡ್ ಮಾಡುವಾಗ ನಿಮ್ಮದೇ ಆದಂಥ ಓನ್ ಕ್ರಿಯೇಟಿವ್ ವಿಡಿಯೋ ಆಗಿರಬೇಕು. ಮ್ಯೂಸಿಕ್ಕು ಅಥವಾ ಯಾವುದೇ ರೀತಿಯ ಕಾಪಿರೈಟ್ ಬರಬಾರ್ದು. ನಿಮ್ಮದೇ ಆದಂಥ ಓನ್ ಮ್ಯೂಸಿಕ್ ಇರ್ಬೋದು ಅಥವಾ ಯೂಟ್ಯೂಬ್ ಲೈಬ್ರರಿಗೆ ಹೋಗಿ ಮ್ಯೂಸಿಕ್ ತೊಗೋಬೋದು. ಇಟ್ ಮೀನ್ಸ್ ಬೇರೆ ಯಾರು ಆ ವಿಡಿಯೋನ ಮುಂಚೆ ಹಾಕಿರಬಾರ್ದು ಮತ್ತು ನೀವೇ ಆ ವಿಡಿಯೋನ ರಿಪೀಟ್ ಮಾಡೋಕ್ಕೆ ಹೋಗಬಾರ್ದು. ನೀವೇನಾದ್ರು AI ಟೂಲ್ಸ್ನ ಯೂಸ್ ಮಾಡಿ ವಿಡಿಯೋ ಮಾಡಿದರೆ ಅಥವಾ ಗ್ರಾಫಿಕ್ಸ್ ಯೂಸ್ ಮಾಡಿ ವಿಡಿಯೋ ಮಾಡಿದರೆ ಅಪ್ಲೋಡ್ ಮಾಡಬೇಕಾದ್ರೆ ಒಂದು ಫಾರಮಲ್ಲಿ ಕೇಳ್ತಾರೆ. ಅದಕ್ಕೆ ನೀವು ಎಸ್ ಆರ್ ನೋ ಅಂತ ಟಿಕ್ ಮಾಡಬೇಕು. ನಾವು ಅಪ್ಲೋಡ್ ಮಾಡಿದ ವಿಡಿಯೋದಲ್ಲಿ ಯಾರಿಗೂ ಕೂಡ ಹರ್ಟ್ ಆಗಬಾರ್ದು. ಲೈಕ್ ವೈಲೆನ್ಸ್, ಕ್ರೈಮ್ ಸಪೋರ್ಟ್, ಟ್ರಾಫಿಕ್ ರೂಲ್ಸ್ ಅನ್ಫಾಲೋ ಮಾಡೋದು, ಇನ್ನೂ ಅನೇಕ. ಈ ರೀತಿ ತಪ್ಪು ಮಾಡ್ತಾ ಹೋದರೆ ನಮ್ಮ ವಿಡಿಯೋನ ಡಿಲೀಟ್ ಮಾಡ್ತಾರೆ. ಕೊನೆಗೆ ಚಾನಲ್ನ ಡಿಲೀಟ್ ಮಾಡೋ ಸಾಧ್ಯತೆ ಇರುತ್ತೆ. ಅಂದರೆ ಜನರು ನಿಮಗೆ ಕಾನ್ಫಿಡೆಂಟ್, ನಿಮ್ಮ ವಿಡಿಯೋ ಇಷ್ಟ ಆದರೆ ಜನರು ನಿಮಗೆ ಕಾನ್ಫಿಡೆಂಟ್ ಕೊಡ್ತಾರೆ, ಬೆಳೆಸ್ತಾರೆ ಮತ್ತು ನಿಮಗೂ ಕೂಡ ಪಾಪ್ಯುಲಾರಿಟಿ ಸಿಗುತ್ತೆ. ವ್ಯೂಸ್ ಜಾಸ್ತಿ ಆದರೆ ದುಡ್ಡು ಕೂಡ ಅದ್ರ ಪಾಡಿ ವ್ಯೂಸ್ ಜಾಸ್ತಿ ಆಗ್ತಾ ಇದ್ದಂಗೆ ದುಡ್ಡು ಕೂಡ ಅದ್ರ ಪಾಡಂಗೆ ಅದು ವ್ಯೂಸ್ ಜಾಸ್ತಿ ಆದಷ್ಟು ವ್ಯೂಸ್ ಜಾಸ್ತಿ ಆದಷ್ಟು ದುಡ್ಡು ಬರ್ತಾನೆ ಇರುತ್ತೆ. ಬಿಡಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ದುಡ್ಡು ತುಂಬಾ ಕೆಟ್ಟದ್ದು ಸರ್. ನಮ್ಮ ಶ್ರಮಕ್ಕೆ ತಕ್ಕಷ್ಟು ತಗೊಂಡ್ರೇನೆ ಆರೋಗ್ಯವಾಗಿರೋದು. ಸುಲಭವಾಗಿ ಸಿಗುತ್ತೆ ಅಂತ ಕೈ ಚಾಚಬಾರ್ದು. ದಯವಿಟ್ಟು ನಾನು ಸೂಪರ್ ಟಾಕೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೇನು ಒಳ್ಳೊಳ್ಳೆ ವಿಡಿಯೋ ಮಾಡೋಕ್ಕೆ ಎಂಕರೇಜ್ ಮಾಡಿ. ನಮಸ್ತೆ. जीना इसी का नाम